ಸ್ವಾಗತ. 2025ರಲ್ಲಿ ನಿಮಗೆ ಸಂಪತ್ತು ಹಾಗೂ ಸಂತೋಷ ಸಿಗಬೇಕು ಎಂದರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು. ಮುಖ್ಯವಾಗಿ ಈ ವರ್ಷ ನೀವು ರಾಶಿಯ ಪ್ರಕಾರ ಕೆಲ ಪರಿಹಾರ ಮಾಡಿದರೆ ಸಂಪತ್ತು ಹಾಗೂ ಹಣ ಸಿಗುತ್ತದೆ. ಆ ಪರಿಹಾರಗಳೇನು ಎಂಬುದು ಇಲ್ಲಿದೆ. ಮೇಷರಾಶಿ. ಈ ರಾಶಿಯವರು ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಮನೆಯ ಬೀರುವಿನಲ್ಲಿ ಇಟ್ಟುಕೊಂಡರೆ ಒಳ್ಳೆಯದು. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುತ್ತದೆ. ವೃಷಭ ರಾಶಿ. ನಿಮಗೆ ಹೊಸ ವರ್ಷದಲ್ಲಿ ದೇವರ ಆಶೀರ್ವಾದ ಬೇಕು ಎಂದರೆ ತಪ್ಪದೇ ಶುಕ್ರವಾರದಂದು ದೇವಸ್ಥಾನದಲ್ಲಿ ಹತ್ತಿ ಬತ್ತಿಯಿಂದ ದೀಪವನ್ನು ಮಾಡಿ ಹಚ್ಚಿ. ಮಿಥುನ ರಾಶಿ. ನಿಮ್ಮ ಕೈಯಲ್ಲಿ ಹಣ ಉಳಿಸಲು ಸಾಧ್ಯವಾಗುತ್ತಿಲ್ಲ ಎಂದರೆ ಅಥವಾ ಹಣ ಸಂಪಾದಿಸಲು ಪರದಾಡುತ್ತಿದ್ದರೆ ಕಮಲದ ಹೂವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಕಟಕ ರಾಶಿ. ಹೊಸ ವರ್ಷದಲ್ಲಿ ನೀವು ಒತ್ತಡಗಳಿಂದ ಮುಕ್ತಿ ಪಡೆಯಲು ಶಿವನನ್ನು ಆರಾಧಿಸಬೇಕು. ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಪಡೆಯಲು ರುದ್ರಾಕ್ಷ ಹಿಡಿದು ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಬೇಕು. ಸಿಂಹರಾಶಿ. ಹೊಸ ವರ್ಷದಲ್ಲಿ ಆರ್ಥಿಕವಾಗಿ ಸದೃಢರಾಗಲು ರಾತ್ರಿ ಮನೆಯ ಮುಖ್ಯ ಬಾಗಿಲ ಬಳಿ ದೀಪ ಹಚ್ಚಿ. ಇದು ಮನೆಯಲ್ಲಿ ಯಾವುದೇ ಅಡೆತಡೆಗಳಿದ್ದರೆ ನಿವಾರಣೆ ಆಗುತ್ತದೆ. ಕನ್ಯಾ ರಾಶಿ. ಈ ರಾಶಿಯವರು 2025ರಲ್ಲಿ ಅದೃಷ್ಟ ಪಡೆಯಲು ದುರ್ಗಾದೇವಿಯನ್ನು ಪೂಜಿಸಬೇಕು. ಹೊಸ ವರ್ಷದಲ್ಲಿ ತಾಯಿಯ ಆಶೀರ್ವಾದ ಇದ್ದರೆ ನೀವು ಸಂಪತ್ತಿನ ಜೊತೆಗೆ ಉತ್ತಮ ಆರೋಗ್ಯವನ್ನು ಪಡೆಯುತ್ತೀರಿ. ತುಲಾರಾಶಿ. ದುರ್ಗಾದೇವಿಯ ಆಶೀರ್ವಾದ ಪಡೆದು ಹೊಸ ವರ್ಷಕ್ಕೆ ಕಾಲಿಡಿ. ಹೊಸ ವರ್ಷದಲ್ಲಿ ಯಶಸ್ಸು ಸಿಗಲು ದೇವಿಯ ಆರಾಧನೆ ಮಾಡಬೇಕು. ರುದ್ರಚಂಡಿಯ ಪಠಣವು ಶನಿ ದೋಷದಿಂದ ಪರಿಹಾರ ನೀಡುತ್ತದೆ. ವೃಶ್ಚಿಕ ರಾಶಿ. ಹೊಸ ವರ್ಷದಲ್ಲಿ ನೀವು ಸಂಪತ್ತು ಪಡೆಯಲು ಹಾಗೂ ಆರ್ಥಿಕ ಲಾಭ ಗಳಿಸಲು ಹನುಮಂತನ ಆರಾಧನೆ ಮಾಡಬೇಕು. ಹೊಸ ವರ್ಷದಲ್ಲಿ ನಿಮ್ಮ ಮನೆಯನ್ನು ಖರೀದಿಸಲು ನೀವು ಯೋಜಿಸುತ್ತಿದ್ದರೆ ನೀವು ಕೆಂಪು ಬಟ್ಟೆಯಲ್ಲಿ 7 ಬಾದಾಮಿಗಳನ್ನು ಕಟ್ಟಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ಧನು ರಾಶಿ. ಹೊಸ ವರ್ಷದಲ್ಲಿ ಸುರಕ್ಷತೆ ಮತ್ತು ಸಕಾರಾತ್ಮಕತೆಗಾಗಿ 2025ರಲ್ಲಿ ಬಾಗ್ಲಾಮುಖಿ ದೇವಿಗೆ ಅರಿಶಿನ ಪೇಸ್ಟ್ ಅನ್ನು ಅರ್ಪಿಸಿ. ಆಕೆಯ ಕೃಪೆಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಮಕರ ರಾಶಿ. ಈ ಸಮಯದಲ್ಲಿ ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದರೆ ಅಥವಾ ನಿಮ್ಮ ಪ್ರಸ್ತುತ ವ್ಯವಹಾರವನ್ನು ವಿಸ್ತರಿಸಲು ಪ್ರತಿ ಶನಿವಾರ ಕಪ್ಪು ನಾಯಿಗೆ ಎಣ್ಣೆ ಸವರಿದ ಬ್ರೆಡ್ ಅನ್ನು ತಿನ್ನಿಸಿ. ಕುಂಭರಾಶಿ. ನೀವು ಕಳೆದ ವರ್ಷಗಳಿಂದ ಸಾಲದಿಂದ ಬಳಲುತ್ತಿದ್ದರೆ ಅದರಿಂದ ಮುಕ್ತಿ ಪಡೆಯಲು ಗಣೇಶನನ್ನು ಪೂಜಿಸಿ ಮತ್ತು ಹಳದಿ ಗಂಟುಗಳ ಮಾಲೆಯನ್ನು ಅರ್ಪಿಸಿ. ಮೀನರಾಶಿ. ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಕಷ್ಟಪಡುತ್ತಿದ್ದರೆ ಹೊಸ ವರ್ಷದಲ್ಲಿ ಗುರುವಾರ ಅಥವಾ ಚತುರ್ಥಿಯಂದು ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸಿ. ಗಣೇಶನ ಆಶೀರ್ವಾದದಿಂದ ನೀವು ಎಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ. ಸ್ನೇಹಿತರೆ, ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಲಕ್ಷ್ಮಿ.